ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ SIT ಕುರಿತಾಗಿ ಎರಡು ಪ್ರಮುಖ ಅಪ್ಡೇಟ್ಗಳಿದ್ದಾವೆ ನಿನ್ನೆಯದು. ಮೊದಲನೇ ಅಪ್ಡೇಟ್ ಅಂದ್ರೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ 7 ಅಸ್ಥಿಪಂಜರಗಳ ಪೈಕಿ ಮತ್ತೊಂದು ಅಸ್ಥಿಪಂಜರದ ಗುರುತು ಪತ್ತೆಯಾಗಿದೆ. ಸೊ ಅದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. ಅದರ ಜೊತೆಗೆ ನಿನ್ನೆ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಕಡೆ, ಇತರೆ ಮಿನಿಸ್ಟರ್ಗಳೆಲ್ಲ ಒಂದು ಕಡೆ ಇದ್ರು ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಕೆಲವರು ಒತ್ತಡ ಹಾಕ್ತಿದ್ರು, SIT ಯನ್ನ ಕ್ಲೋಸ್ ಮಾಡೋಣ, ಸಾಕು ತನಿಖೆ ಕ್ಲೋಸ್ ಮಾಡೋಣ. ಯಾರದ್ದೋ ಪರವಾಗಿ ಬ್ಯಾಟ್ ಬೀಸುವಂತಹ ಪ್ರಯತ್ನವನ್ನು ಒಂದಷ್ಟು ಜನ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಲಿಲ್ಲ. ಹೇಗೋ ಮಾಡಿ ಸಂಪುಟ ಸಭೆಯಲ್ಲಿ SIT ಯನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ, ನಿರ್ಧಾರ ಕೈಗೊಳ್ಳಲಾಗಿದೆ ಅನ್ನೋ ಮಾಹಿತಿ ಇದೆ. ಅದರ ಬಗ್ಗೆಯೂ ಸಹ ಒಂದಷ್ಟು ಮಾತಾಡೋಣ. ಮೊದಲಿಗೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿತ್ತಲ್ಲ 7 ಅಸ್ಥಿಪಂಜರಗಳು, ಮೂಳೆಗಳು, ಬುರುಡೆಗಳು, ಅವುಗಳ ಪೈಕಿ ಒಂದು ಅಸ್ಥಿಪಂಜರದ ಗುರುತು ಕಳೆದ ವಾರ ಪತ್ತೆಯಾಗಿತ್ತು. ಮೈಸೂರಿನ ಒಬ್ಬ ವೃದ್ಧರು, 70 ವರ್ಷದ ವೃದ್ಧರು, ಅವರ ಐಡೆಂಟಿಟಿ ಕಾರ್ಡ್ ಸಿಕ್ಕಿತ್ತು. ಅದರ ಜೊತೆಗೆ ಅವರ ಊರುಗೋಲು ಸಿಕ್ಕಿತ್ತು. ಅವರ ಕುಟುಂಬ ವರ್ಗದವರು ಅದನ್ನ ಗುರುತಿಸಿ, ಹೌದು ಇದು ನಮ್ಮವರದೇ, ಇವರು ಮಿಸ್ಸಿಂಗ್ ಆಗಿದ್ರು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಅದು DNA ಪರೀಕ್ಷೆ ಆಗುತ್ತೆ, ಮ್ಯಾಚಿಂಗ್ ಆಗುತ್ತೆ. ಈಗ ಇನ್ನೊಂದು ಅಸ್ಥಿಪಂಜರದ ಗುರುತು ಸಹ ಪತ್ತೆಯಾಗಿದೆ SIT ಅವರಿಗೆ. ಯಾಕೆಂದ್ರೆ ಅಲ್ಲಿಯೂ ಸಹ ಒಂದು ID ಕಾರ್ಡ್ ಸಿಕ್ಕಿದೆ. ಈ ಬಾರಿ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ. ಆ ಡ್ರೈವಿಂಗ್ ಲೈಸೆನ್ಸ್ ಆಧಾರದ ಮೇಲೆ ಬಂದಿರುವಂತಹ ಮಾಹಿತಿ ಏನು ಅಂದ್ರೆ, ಆ ವ್ಯಕ್ತಿ, ಆ ಯುವಕ ತುಮಕೂರಿನ ಗುಬ್ಬಿ ತಾಲೂಕಿನವನು. ತುಮಕೂರಿನ ಗುಬ್ಬಿ ತಾಲೂಕಿನ ದಾಸರಕಲ್ಲಹಳ್ಳಿ ಅನ್ನುವಂತಹ ಗ್ರಾಮದವನಾಗಿದ್ದು ಬೆಂಗಳೂರಲ್ಲಿ ಒಂದು ಬಾರಲ್ಲಿ ಕೆಲಸ ಮಾಡ್ಕೊಂಡಿರ್ತಿದ್ದ. ಅವನು ಸುಮಾರು 2013 ಅಕ್ಟೋಬರ್ ಅಲ್ಲಿ ಯಾರಿಗೂ ಕಾಣದಂತೆ ಹೋಗಿದ್ದ. ಅವತ್ತಿನಿಂದ ಅವರ ಕುಟುಂಬಕ್ಕೆ ಸಂಪರ್ಕಕ್ಕೆ ಬಂದಿಲ್ಲ. ಅವರ ಕುಟುಂಬದವರು ಅದರ ಬಗ್ಗೆ ದೂರು ಸಹ ದಾಖಲಿಸಿರ್ಲಿಲ್ಲ. ಯಾಕೆ ಅಂದ್ರೆ ಆತ ಪದೇ ಪದೇ ಕೆಲವು ದಿನಗಳವರೆಗೆ ಊರು ಬಿಟ್ಟು ಹೋಗೋದು, ಕಾಣೆಯಾಗಿ ಹೋಗೋದು, ಅವನೇ ವಾಪಸ್ ಬರೋದು, ಇಂತಹ ಕೃತ್ಯಗಳನ್ನ ಮಾಡ್ತಾ ಇದ್ದ. ಹಾಗಾಗಿ ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಅಂತ ಹಾಗಾಗಿ ಕಾಲ ಕಳೆದು ಬಿಟ್ಟಿದ್ದಾರೆ. ಈಗ ಆ ಕಳೆಬರಹದ ಜೊತೆ, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಕಳೆಬರಹದ ಜೊತೆ ಅವನ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ. ಆ ಡ್ರೈವಿಂಗ್ ಲೈಸೆನ್ಸ್ ಆಧಾರದ ಮೇಲೆ ಅವರ ಕುಟುಂಬವನ್ನು ಸಂಪರ್ಕ ಮಾಡಿ ಅವರ ಕುಟುಂಬ ವರ್ಗವನ್ನು ಕರೆಸ್ಕೊಳ್ಳಾಯಿತು. ಅದರಲ್ಲಿ ಆತನ ಅಕ್ಕಂದಿರು ಇಬ್ಬರು ಬಂದಿದ್ರು. ಅವರು ಸಹ ಅದನ್ನು ಕನ್ಫರ್ಮ್ ಮಾಡಿದರೆ, ಹೌದು ಅವನದೇ ID ಕಾರ್ಡ್ ಇದು, ಅವನದೇ ID ಕಾರ್ಡ್ ಅಂತ ಅವರು ಕಣ್ಣೀರು ಹಾಕೊಂಡು, ತನ್ನ ತಮ್ಮ ಸತ್ತು ಹೋಗಿರೋದು ಇಷ್ಟು ವರ್ಷಗಳ ನಂತರ ಗೊತ್ತಾಗಿರೋದಕ್ಕೆ ಅವರು ದುಃಖಪಟ್ಟಿದ್ದಾರೆ. ಸೊ ಈಗ ಮತ್ತೆ ಅದೇ ಪ್ರಶ್ನೆಗಳು ಬರ್ತವೆ. ಯಾವಾಗ ಮೊದಲನೇ ID ಕಾರ್ಡ್ ಸಿಕ್ಕಿತ್ತಲ್ಲ ಒಬ್ಬ ವೃದ್ಧರದ್ದು, ಆಗ ಬಂದಂತಹ ಪ್ರಶ್ನೆಗಳೇ ಈಗಲೂ ಬರ್ತವೆ. ID ಕಾರ್ಡ್ ಇದ್ದೂ ಸಹ ಅನಾಥ ಶವದ ರೀತಿ ಹೂತಿದ್ದು ಯಾಕೆ? ಯಾರ ಆದೇಶದ ಮೇರೆಗೆ? ಯಾಕೆಂದ್ರೆ ಅನಾಥ ಶವ ಅಂತ ಅದನ್ನು ಘೋಷಣೆ ಮಾಡಕ್ ಸಾಧ್ಯನೇ ಇಲ್ಲ. ID ಕಾರ್ಡ್ ಇರಬೇಕಾದ್ರೆ ಪೊಲೀಸರ ಜವಾಬ್ದಾರಿ ಆಗುತ್ತೆ. ಆ ಕುಟುಂಬವನ್ನ ಹುಡುಕಿ ಆ ಕುಟುಂಬಕ್ಕೆ ಆ ಶವವನ್ನ ಒಪ್ಪಿಸಬೇಕಾಗಿತ್ತು. ಆದರೆ ಯಾಕೆ ಒಪ್ಪಿಸಲಿಲ್ಲ? ಅದು ಒಂದು ಕಡೆ. ಆದರೆ ಇನ್ನೊಂದು, ಆ ಸಾವು ಹೇಗಾಯ್ತು? ಆತ್ಮಹತ್ಯೆನ, ಕೊಲೆನ, ಬೇರೆ ಏನಾದ್ರೂ ಆಕ್ಸಿಡೆಂಟು, ಅವಘಡಗಳಾಯ್ತಾ? ಅಥವಾ ಕೆಲವರು ಆರೋಪ ಮಾಡ್ತಿರೋ ಹಾಗೆ ಅಂಗಾಂಗ ಕದಿಯುವಂತಹ ಗ್ಯಾಂಗ್ ಆಪರೇಟಿವ್ ಆಗಿತ್ತ? ಆ ಆಪರೇಟಿವ್ ಮಾಡ್ತಿದ್ದಂತಹ ಗ್ಯಾಂಗು ಸಹ ಈಗ ಆರೋಪ ಎದುರಿಸ್ತಾ ಇರುವಂತಹ ಅದೇ ವ್ಯಕ್ತಿಗಳ. ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅಂತ ಕೇಳೋದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದು ಪ್ರಕರಣ ಇದು. ID ಕಾರ್ಡ್ ಇದ್ದೂ ಸಹ ಅವರ ಕುಟುಂಬಕ್ಕೆ ತಿಳಿಸದೇನೆ ಈ ರೀತಿ ಮಣ್ಣು ಮಾಡಿರೋದು. ಈಗ ಹೆಣ ಸಿಕ್ಕಿರೋದು, ಅದರ ಜೊತೆ ID ಕಾರ್ಡ್ ಸಿಕ್ಕಿರೋದು. ಹಾಗಾದ್ರೆ ಯಾರು ಆರೋಪಿಗಳು? ಯಾರ ಆಜ್ಞೆಯ ಮೇರೆಗೆ ಅದೆಲ್ಲ ಆಗ್ತಿದೆ? ನಿಮಗೆ ಗೊತ್ತು, ಧರ್ಮಸ್ಥಳದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದ್ರೂ ಒಬ್ಬರ ಆಜ್ಞೆ ಬೇಕು ಅಲ್ಲಿ. ಸೊ ಅವರಿಗೆ ಗೊತ್ತಿಲ್ಲದೆ ಇದು ನಡೆಯೋದಕ್ಕೆ ಸಾಧ್ಯ ಇದೆಯಾ? ಗೊತ್ತಿದ್ದು ನಡೀತಾ? ಹಾಗಾದ್ರೆ ಅವರ ಪಾತ್ರ ಏನು? ಯಾರು ಮಾಡಿದ್ದು, ಹೇಗೆ ಮಾಡಿದ್ದು, ಯಾಕೆ ಮಾಡಿದ್ದು, ಪೊಲೀಸರು ಯಾಕೆ ಸಹಕರಿಸಿದ್ರು, ಆಗಿದ್ದ ಪೊಲೀಸರು ಯಾರು, ಗ್ರಾಮ ಪಂಚಾಯತಿ ಏನ್ ಮಾಡ್ತಿತ್ತು, ಎಲ್ಲ ಪ್ರಶ್ನೆಗಳು ಬರ್ತವೆ. ಈಗ ಎಲ್ಲ ಪ್ರಶ್ನೆಗಳು ಬರ್ತವೆ. ಆದರೆ ಮಾಧ್ಯಮಗಳಿಗೆ ಮಾತ್ರ ಯಾವ ಪ್ರಶ್ನೆಗಳು ಬೇಕಾಗಿಲ್ಲ. ಸುಳ್ಳೆ ಪ್ರಶ್ನೆಗಳು ಬೇಕು ಅಷ್ಟೇ. ಇದು ಷಡ್ಯಂತ್ರ. ಬುರುಡೆ ಗ್ಯಾಂಗ್,
ಬುರುಡೆ ಗ್ಯಾಂಗ್ ಅಂತ ಕತೆ ಕಟ್ಟಿಕೊಂಡು ಎಂಜಿಲು ಕಾಸಿಗೆ ನಾಲ್ಗೆ ಬಿಟ್ಕೊಂಡು ಎಂಜಿಲು ಮಾಧ್ಯಮಗಳು ಆ ಮಟ್ಟಕ್ಕೆ ಹೋಗಿ ಕೀಳು ಮಟ್ಟದಲ್ಲಿ ಈ ರೀತಿಯಾದಂತಹ ವರದಿಗಳನ್ನು ಮಾಡ್ತಾ ಇದೆ, ಸತ್ಯವನ್ನ ತೋರಿಸ್ತಾ ಇಲ್ಲ, ಈ ಪ್ರಶ್ನೆಗಳನ್ನು ಕೇಳ್ತಾನೆ ಇಲ್ಲ. ID ಕಾರ್ಡ್ ಇದ್ದು ಸಹ ಇವರ ಕುಟುಂಬಕ್ಕೆ ಯಾಕೆ ಒಪ್ಪಿಸಲಿಲ್ಲ ಈ ದೇಹಗಳನ್ನ? ಸತ್ತ ಸ್ಥಿತಿಯಲ್ಲಿ ಸಿಕ್ಕಿದ್ದರೂ ಸಹ ದೇಹಗಳನ್ನು ಒಪ್ಪಿಸ್ಬೇಕಾಗಿತ್ತಲ್ಲ? ಆ ಪ್ರಶ್ನೆಗಳು ಬರ್ತವೆ. ಇನ್ನು ಎರಡನೇ ವಿಚಾರ, ನಿನ್ನೆ ಸಂಪುಟ ಸಭೆ ನಡೀತು, ಸಾಕಷ್ಟು ಗುಸುಗುಸು ಪುಸು ಸಾಕಷ್ಟು ಗಾಳಿ ಸುದ್ದಿಗಳು ಬರ್ತಾ ಇತ್ತು. ಇವತ್ತು ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ, SIT ಯನ್ನ ನಿಲ್ಲಿಸ್ಬಿಡ್ತಾರೆ, ನಾರ್ಮಲ್ ಪೊಲೀಸರಿಗೆ ಕೊಟ್ಟು ಬಿಡ್ತಾರೆ, SIT ಕೆಲಸ ಮುಗೀತು ಇಲ್ಲಿಗೆ. ಇಂತಹ ಸುದ್ದಿಗಳನ್ನ ಕೆಲವು ಮಾಧ್ಯಮಗಳು ಸಹ ಇಂಡೈರೆಕ್ಟ್ ಆಗಿ ಎತ್ತದು, ಕೆಲವು ವ್ಯಕ್ತಿಗಳು ಸಹ ಗುಸುಗುಸು ಪುಸು ಮಾಡಿದ್ರು. ಅವ್ರ ಉದ್ದೇಶನೇ SITನ ಖತಮ್ ಮಾಡಿಸ್ಬೇಕು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಸಾಕಷ್ಟು ಜನಕ್ಕೆ SIT ಕಣ್ಣೂರಿಯಾಗಿದೆ, ಯಾಕಂದ್ರೆ ಸತ್ಯ ಹೊರಗಡೆ ಬಂದ್ಬಿಡುತ್ತೆ. ಸತ್ಯ ಹೊರಗಡೆ ಬಂದ್ರೆ ತಮಗೆ ಎಂಜಿಲು ಕಾಸು ಕೊಟ್ಟಂತಹ ವ್ಯಕ್ತಿಗಳು ಆಪತ್ತಿಗೆ ಸಿಗಾಕೊಳ್ತಾರೆ, ಅವರು ಕಾನೂನಿನ ಕುಣಿಕೆಯ ಒಳಗಡೆ ಬಂದುಬಿಡ್ತಾರೆ. ಆ ಧೈರ್ಯ ಇಲ್ಲದಂತಹ ಹೇಡಿಗಳು ಈ ಎಂಜಿಲು ಕಾಸುಗಳನ್ನು ಬಿಟ್ಟು ಇಂಥವರನ್ನ ಸಾಕೊಂಡಿದ್ದಾರೆ, ಮಾಧ್ಯಮಗಳು ಸೇರಿದಂತೆ. ಅವರೆಲ್ಲರೂ ಈ ತರದೊಂದು ಸುದ್ದಿ ಬಿಟ್ಟಿದ್ರು. ಅದರ ಪೂರಕವಾಗಿ ನಿನ್ನೆ ಸಂಪುಟ ಸಭೆಯಲ್ಲೂ ಸಹ ಕೆಲವರು ಮಂತ್ರಿಗಳು ನಿಲ್ಲಿಸ್ಬಿಡೋಣ, SIT ಸಾಕು, ಬೆಳ್ತಂಗಡಿ ಪೊಲೀಸರು ಕೊಟ್ಬಿಡೋಣ ಅನ್ನುವ ವಾದವನ್ನ ಮುಂದಿಟ್ರು. ಯಾರ ಮುಂದೆ? ಸಿದ್ದರಾಮಯ್ಯನವರ ಮುಂದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಅಂತಹ ವಾದವನ್ನ ಮುಂದಿಟ್ರು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಖಡಕ್ ಆಗಿ ನಿಂತ್ಕೊಂಡು ಇಲ್ಲ, ಈ ಮಟ್ಟಕ್ಕೆ ಬಂದಿದೆ, ಎಲ್ಲವೂ ಸಹ ಪರಿಹಾರ ಆಗಬೇಕು ಅಂದ್ರೆ SIT ಇಂದನೇ ಆಗಬೇಕು, ಹಾಗಾಗಿ ನಾವು SITಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅವರೆಲ್ಲರಿಗೂ ಸಹ ಮಾತಾಡಿ ಕೊನೆಗೆ ಸಂಪುಟ ಸಭೆಯಲ್ಲಿ ಓಕೆ ಅಂತ ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಿದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನೋಡೋದಕ್ಕಿಂತಲೂ ಸಹ ಕೆಲವು ಮಂತ್ರಿಗಳು, ಇನ್ಕ್ಲೂಡಿಂಗ್ ದ ಹೋಮ್ ಮಿನಿಸ್ಟರ್ G. ಪರಮೇಶ್ವರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರ ಹಿಂದಿನ ಹೇಳಿಕೆಗಳನ್ನು ನೋಡಿದಾಗ ಇಂತಹದ್ದೊಂದು ಪರಿಸ್ಥಿತಿ ಸಂಪುಟ ಸಭೆಯಲ್ಲಿ ನಿರ್ಮಾಣ ಆಗಿರುವ ಸಾಧ್ಯತೆಗಳು ಎದ್ದು ಕಾಣುತ್ತೆ, ಇರಬಹುದು ಅಂತ ಅನ್ಸುತ್ತೆ. ಅವರು ಯಾವತ್ತೂ ಸಹ ಯಾರೇ ತಪ್ಪು ಮಾಡಿದ್ರು ಸಹ ಅವರಿಗೆ ಶಿಕ್ಷೆ ಆಗಬೇಕು, ತಪ್ಪಿತಸ್ಥರನ್ನ ಹುಡುಕೋದಕ್ಕೆ ನಾವು ಈ ತನಿಖೆ ಮಾಡಿಸ್ತಿದೀವಿ ಅಂತ ಹೇಳಿಲ್ಲ. ಅದರ ಮೇಲೆ ಬಂದಿರುವಂತಹ ಆರೋಪಗಳನ್ನ ತೊಳೆಯೋದಕ್ಕೆ, ಆ ಆರೋಪಗಳಿಂದ ಅದಕ್ಕೆ ಮುಕ್ತಿ ಕೊಡಿಸೋದಕ್ಕೆ ಕ್ಲೀನ್ ಚಿಟ್ ಕೊಡುವ ರೀತಿಯಲ್ಲಿ ಮಾತಾಡಿದ್ದಾರೆ ಹೊರತು ಇಲ್ಲಿಯವರೆಗೆ ಯಾವತ್ತೂ ಸಹ ತಪ್ಪು ಯಾವನೇ ಮಾಡಿರ್ಲಿ ಅವನನ್ನು ಬಿಡೋ ಮಾತೇ ಇಲ್ಲ. ತಪ್ಪಿತಸ್ಥರನ್ನು ಹಿಡಿಯೋದಕ್ಕೆ ನಮ್ಮ SIT ಇರೋದು, ನಾವು ಹಿಡಿತೀವಿ. ಷಡ್ಯಂತ್ರ ಆದ್ರೆ ಇವರಿಗೆ ಹಬ್ಬ, ಷಡ್ಯಂತ್ರ ಅಲ್ಲ ಅನ್ನೋದಾದ್ರೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಹಬ್ಬ. ಆ ಮಾತುಗಳು ಬಂದೇ ಇಲ್ಲ. ಯಾವಾಗ್ಲೂ ಕ್ಲೀನ್ ಚಿಟ್ ಕಡೆ, ತೊಳೆಯೋದ್ರ ಬಗ್ಗೆ, ಅನುಮಾನಗಳನ್ನು ಪರಿಹಾರ ಮಾಡೋದ್ರ ಬಗ್ಗೆ, ಇದರ ಬಗ್ಗೆನೇ ಮಾತಾಡಿದ್ದಾರೆ. ಹಾಗಾಗಿ ನಿನ್ನೆ ಸಂಪುಟ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವ ಸಾಧ್ಯತೆಗಳಿದೆ ಅಂತ ನಾವು ಹೇಳಬಹುದು. ಅದೇನೇ ಇರಲಿ, ಈಗ SIT ಮುಂದುವರಿಯುತ್ತೆ. ಇದು ಒಂದಷ್ಟು ಎಂಜಿಲು ಮಾಧ್ಯಮಗಳಿಗೆ ಇನ್ನಷ್ಟು ಉರಿ ಕೊಡುತ್ತೆ. ನಿನ್ನೆ ಹೇಗೂ ನ್ಯಾಯ ಸಮಾವೇಶ ನಡೀತು ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ. ಆ ಸಮಾವೇಶದಲ್ಲಿ ಸೇರಿದ್ದ ಆ ಜನರಲ್ಲಿದ್ದಂತಹ ಆಕ್ರೋಶ, ಆ ಜನರಲ್ಲಿದ್ದಂತಹ ಒಂದು ರೀತಿಯಾದಂತಹ ಸಿಟ್ಟು ಮತ್ತೆ ಈ ಕೇಸಿನ ಬಗ್ಗೆ ಅವ್ರಿಗಿದ್ದಂತಹ ಕಾಳಜಿಯನ್ನ ನೋಡಿ ಮಾಧ್ಯಮದವರಿಗೆ ಸರಿಯಾಗಿ ಉರಿದಿದೆ. ಅದರ ಜೊತೆಗೆ ಈಗ SIT ಬಂದಾಗ್ಬಿಡುತ್ತೆ ಅನ್ನುವಂಥದ್ದನ್ನ ರೆಡಿ ಮಾಡಿಟ್ಕೊಂಡಿದ್ರೇನೋ ಬರ್ಕೊಂಡು, SIT ಕ್ಲೋಸ್, ಷಡ್ಯಂತ್ರ ಸಾಬೀತು ಅಂತೆಲ್ಲ ಫ್ಲಾಶ್ ನ್ಯೂಸ್ ಕೊಡೋದಕ್ಕೆ ರೆಡಿ ಇದ್ರು. ಆದ್ರೆ SIT ಮುಂದುವರಿಯುತ್ತೆ, SIT ಇದನ್ನ ಮುಂದಕ್ಕೆ ತಗೊಂಡು ಹೋಗುತ್ತೆ. ಲೆಟ್ಸ್ ಹೋಪ್ ಎವ್ರಿಬಡಿ ಗೆಟ್ಸ್ ಜಸ್ಟಿಸ್. ಯಾರೆಲ್ಲ ಅಲ್ಲಿ ಮೋಸಕ್ಕೆ ಒಳಗಾಗಿದ್ದಾರೆ, ಕೊಲೆಯಾಗಿದ್ದಾರೋ, ಅತ್ಯಾಚಾರ ಆಗಿದ್ದಾರೆ, ಇನ್ನೇನೋ ಆಗಿದ್ದಾರೋ, ಏನಾದರೂ ಆಗಿರಲಿ, ಎಲ್ಲರಿಗೂ ನ್ಯಾಯ ಸಿಗಲಿ. ಲೆಟ್ಸ್ ಹೋಪ್ ಫಾರ್ ದಟ್ ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.